ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾನು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡಿ ರೆಡಿ ಆಗಿಬಿಟ್ಟು ಸಿಟಿಗೆ ಹೋಗ್ಬೇಕಂತ ಹೋಗ್ತಾ ಇದ್ದೀನಿ. ಈಗ ಟೈಮ್ ಬಂದುಬಿಟ್ಟು 11:30 ಆಗಿದೆ. ಸೊ ಇಲ್ಲಿ 2-3 ಹಳ್ಳಿಗಳಿದ್ದಾವೆ. ಸೊ ಯಾರಿಗಾದರೂ ಏನಾದರೂ ಬೇಕಂದರೆ ಆ ಸಿಟಿಗೆ ಹೋಗಬೇಕಾಗುತ್ತೆ, ಇಲ್ಲಿ ಏನೂ ಸಿಗೋದಿಲ್ಲ. ಹಾಗಾಗಿ ನನಗೂ ಸ್ವಲ್ಪ ಥಿಂಗ್ಸ್ ತೊಗೊಳ್ಳೋದಾಗಿತ್ತು. ಹಾಗೆ ಸಿಟಿ ನೋಡ್ಕೊಂಬರೋಣ, ಹಾಗೆ ನನಗೆ ಬೇಕಿರೋ ಥಿಂಗ್ಸ್ ಎಲ್ಲ ತೊಗೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಇದು ಬಸ್ ಸ್ಟ್ಯಾಂಡು. ಸೊ ಗೈಸ್, ಇದು ಬಂದ್ಬಿಟ್ಟು ಬಸರಹಳ್ಳಿ ತಾಂಡ ನಾವಿಲ್ಲಿರೋದು. ಇಲ್ಲಿಂದ ಇದು ಬಂದ್ಬಿಟ್ಟು ನಮ್ಮ ಬಸ್ ಸ್ಟ್ಯಾಂಡ್. ಆ್ಯಕ್ಚುಲಿ ಇದು ನಮ್ಮ ಬಸ್ ಸ್ಟ್ಯಾಂಡು. ಇಲ್ಲಿ ಬರೋದು ಒಂದೇ ಒಂದು ಬಸ್ಸು, ಬೆಳಗ್ಗೆ ಮತ್ತು ಸಾಯಂಕಾಲ ಒಂದೇ ಒಂದು ಬಸ್ಸು 2 ಸತಿ ಬರುತ್ತೆ. ಬೇರೆ ಯಾವ ಬಸ್ಸು ಸಹ ಇಲ್ಲ, ಇಲ್ಲಿ ಯಾವುದು ಫೆಸಿಲಿಟಿ ಕೂಡ ಇಲ್ಲ. ಇಲ್ಲಿಂದ ರೈಟ್ ಹೋದರೆ ಊರಿಗೆ ಹೋಗುವಂಥ ದಾರಿಯಾಗಿದೆ. ನೀವು ರೋಡ್ ಮೇಲೆ ನೋಡ್ಬೋದು, ಸ್ವೀಟ್ ಕಾರ್ನ ಒಣಗಿಸ್ಬಿಟ್ಟು ಇಟ್ಟವ್ರೆ. ಬಿಸಿಲು ಮಾತ್ರ ಸಿಕ್ಕಾಪಟ್ಟಿದೆ, ಸೂರ್ಯ ಮಾತ್ರ ನೆತ್ತಿ ಮೇಲೆ ಹೊಡಿತಾ ಇದೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ಆಮೇಲೆ ಇದು ಊರಿಗೆ ಹೋಗುವಂಥ ದಾರಿಯಾಗಿದೆ. ಸೊ ಈ ಸೈಡ್ ಬಂದರೆ ನೋಡಿ, ಸ್ಟ್ರೈಟ್ ರೋಡ್ ಇದೆಯಲ್ಲ, ಅದು ಬಂದು ಇನ್ನೊಂದು ಹಳ್ಳಿ, ಯಾವುದೋ ಹಳ್ಳಿಗೆ ಹೋಗುವಂಥ ಇದು ಬಸ್ ಸ್ಟ್ಯಾಂಡು. ಮತ್ತು ಈ ರೋಡ್ಗೆ ಸ್ಟ್ರೈಟ್ ಹೋಗೋದ್ರೆ ಇದು ಒಂದು ಸಿಟಿಗೆ ಹೋಗುವಂಥ ದಾರಿ. ಸೊ ಬನ್ನಿ ಹೋಗೋಣ. ರೋಡ್ ಸೈಡ್ 2-3 ಮನೆಗಳು ಮಾತ್ರ ಇದ್ದಾವೆ, ಜಾಸ್ತಿ ಮನೆಯೇ ಇಲ್ಲ, ಬರೀ ಹೊಲ ಇದ್ದಾವೆ. ರೋಡ್ ನೋಡಿ ಎಷ್ಟು ವಿಶಾಲವಾಗಿದೆ. ನೋಡಿ, ಪೊಲ್ಯೂಷನ್ ಇಲ್ಲ, ಟ್ರಾಫಿಕ್ ಇಲ್ಲ, ನಾಯ್ಸ್ ಪೊಲ್ಯೂಷನ್ ಇಲ್ಲ, ಅಷ್ಟು ಜನನೂ ಕಾಣ್ತಾ ಇಲ್ಲ. ಹೋಗೋಕ್ಕೆ ಒಂಥರ ಚೆನ್ನಾಗಿದೆ, ಡ್ರೈವ್ ಮಾಡೋಕ್ಕೆ ಹೋಗಲಿಕ್ಕೆ ತುಂಬಾ ಚೆನ್ನಾಗಿದೆ. ಬಟ್ ಬಿಸಿಲು ಬಿಟ್ಟು ಗಾಳಿ ಮಾತ್ರ ಚೆನ್ನಾಗಿ ಬೀಸ್ತಾ ಇದೆ ಆಯಿತಾ, ತಣ್ಣಗೆ ಗಾಳಿ ಬೀಸ್ತಾ ಇದೆ. ಬಿಸಿಲು ಮಾತ್ರ ಹೆವಿ ಆಯಿತು ಅನ್ನಿಸ್ತು. 5 ಕಿಲೋಮೀಟ್ರ್ ಮುಂದೆ ಹೀಗೆ ಥರ ಬರುವಾಗ ಒಂದು ಗೋರ್ಮೆಂಟ್ ಸ್ಕೂಲ್ನ ನೋಡಿದೆ. ತುಂಬ ದೊಡ್ಡ ಸ್ಕೂಲ್. ಆ್ಯಕ್ಚುಲಿ ಗೋರ್ಮೆಂಟ್ ಸ್ಕೂಲ್ ಥರ ಅನಿಸೋದೇ ಇಲ್ಲ, ಪರವಾಗಿಲ್ಲ. ನಾನಂತೂ ಸಿಕ್ಕಾಪಟ್ಟೆ ಜೋಶಲ್ಲಿದ್ದೆ, ತುಂಬಾ ಖುಷಿ ಆಗ್ತಾಯಿತ್ತು. ಏನು ಗೊತ್ತಾ, ಐ ವಾಸ್ ಎಂಜಾಯಿಂಗ್ ದ ರೈಡ್. ಈ ಸೈಡು ಪಪ್ಪಾಯ ತೋಟ ಇತ್ತು, ಈ ಸೈಡು ಮರ, ಹೊಲ, ಮಧ್ಯದಲ್ಲಿ ಮಾತ್ರ ರೋಡು. ಐ ವಾಸ್ ಲವಿಂಗ್ ಇಟ್. 6 ಕಿಲೋಮೀಟ್ರ್ ಹೀಗೆ ಮುಂದೆ ಹೋದರೆ ಒಂದು ಚಿಕ್ಕ ಊರು ಬರುತ್ತೆ. ಅದನ್ನು ಹಳ್ಳಿ ಅಂತಲೂ ಹೇಳ್ತಾರೆ ಮತ್ತು ಸಿಟಿ ಅಂತಲೂ ಹೇಳ್ತಾರೆ. ಯಾಕಂದರೆ ಇದು ಒಂದು ಹಿರೇಮಲಿಂಗೇರಿ ಅಂತ ಊರು. ಇಲ್ಲಿ ಬಂದ್ಬಿಟ್ಟು 1-2-3 ಸ್ಕೂಲ್ ಇದ್ದಾವೆ ಮತ್ತು ಒಂದು ಚಿಕ್ಕ ಕ್ಲಿನಿಕ್ ಇದೆ. ಮತ್ತು ಇಲ್ಲಿ ವಾರಕ್ಕೆ ಒಂದ್ಸತಿ ಸಂತೆ ನಡೆಯುತ್ತೆ. ಸೊ ಆವಾಗ ಜನ ತುಂಬ್ಕೋತಾರೆ. ಸೊ ಇಲ್ಲಿ ನೋಡ್ಬೋದು, ನೋಡಿ, ಜನ ಮರದ ಕೆಳಗಡೆ ನೆರಳಲ್ಲಿ ಕೂತ್ಕೊಂಡು ಅವ್ರ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಈಗ ಫುಲ್ ಎಂಟಿ, ಫುಲ್ ಖಾಲಿ ಅನ್ನಿಸ್ತಾ ಇದೆ. ವಾರಕ್ಕೆ ಒಂದ್ಸತಿ ಸಿಕ್ಕಾಪಟ್ಟೆ ಗದ್ದಲ ಇರುತ್ತೆ ಇಲ್ಲಿ. ಅಲ್ಲಿ ತನಕ ಬೇರೆ ಏನೂ ಇರೋಲ್ಲ ಅಷ್ಟೇ. ಮತ್ತು ಇಲ್ಲಿ ನೋಡಿ, ದೊಡ್ಡ ದೇವಸ್ಥಾನ ಇದೆ, ಮುಂದೆ ಒಂದು ದೇವಸ್ಥಾನ ಇದೆ. ಸೊ ಹಾಗೆ ಮುಂದೆ ಹೋದ್ರು ನೋಡಿ, ಟಾಟಾ ಐಸಿ ಮುಂದೆ ನೋಡ್ತಿದ್ದಿರಲ್ಲ, ಅದು ಬಂದ್ಬಿಟ್ಟು ಬಸ್ ಇಲ್ಲದೆ ಇರುವಾಗ ಇದರಲ್ಲೇ ಜನ ಟ್ರಾವೆಲ್ ಮಾಡ್ತಾರೆ. ಒಂದು ವೇಳೆ ಸಿಟಿಗೆ ಹೋಗ್ಬೇಕಂದ್ರೆ ಅಥವಾ ಬೇರೆ ಊರಿಗೆ ಹೋಗ್ಬೇಕಂದ್ರೆ ಇದರಲ್ಲೇ ಟ್ರಾವೆಲ್ ಮಾಡ್ತಾರೆ. ಯಾಕಂದರೆ ಬಸ್ ಪರಿಸ್ಥಿತಿ ಗೊತ್ತಲ್ವಾ. ಸೊ ಬೆಳಗ್ಗೆಲ್ಲ ಸಾಯಂಕಾಲ ಅಷ್ಟೇ ಬಸ್ ಬರೋದ್ರಿಂದ ಜನ ಇದರಲ್ಲೇ ಟ್ರಾವೆಲ್ ಮಾಡ್ತಾರೆ. ಬೆಳಗ್ಗೆ ಜನ ಅವ್ರವ್ರ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿ, ಎಮ್ಮೆನ ಮೈಸಕ್ಕಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದೇನು ಗೊತ್ತಾ, ಇಲ್ಲಿ ಪ್ಯಾಕೆಟ್ ಹಾಲುಗಳಷ್ಟು ಸಿಗೋದೇ ಇಲ್ಲ. ಯಾಕಂದರೆ ಎಲ್ಲರ ಮನೆಯಲ್ಲಿ ಆಲ್ಮೋಸ್ಟ್ ಎಮ್ಮೆ ಮತ್ತು ಹಸು ಇರೋದ್ರಿಂದ ಫ್ರೆಶ್ ಮಿಲ್ಕೆ ಯೂಸ್ ಮಾಡೋದನ್ನು ನಾನು ನೋಡಿದ್ದೀನಿ. ಮುಂದೆ ನೋಡಿ, ಕುರಿ ಹಿಂಡು ಬರ್ತಿದೆ. ವಾವ್, ನೋಡಿ, ಕುರಿ ಹಿಂಡನ್ನು ಅಂಕಲ್ ಕರ್ಕೊಂಡು ಹೋಗ್ತಾ ಇದ್ದಾರೆ, ಮೈಸಕ್ಕಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅವ್ರವ್ರ ಕೆಲಸದಲ್ಲಿ ಅವ್ರು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ. ನೋಡಿ, ಇದೇ ಥರ ಪಕ್ಕ ಹೊಲಗಳಿರೋದ್ರಿಂದ ಹಿಂಗೆ ಮೇಯ್ಸಕ್ಕಂತ ಬಿಡ್ತಾರೆ, ಕುರಿನ ಅಲ್ಲೇ ಮೇಯಿಸ್ತಾರೆ ಮತ್ತು ನೆರಳಲ್ಲಿ ಅವ್ರು ಕುತ್ಕೋತಾರೆ. ಅವ್ರ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಹಾಗೆ ಅವರು ಮುಗಿದ ಮೇಲೆ ಮನೆಗೆ ಹೋಗ್ತಾರೆ. ರೋಡ್ ಸೈಡಲ್ಲಿ ಎಷ್ಟು ಕಸ ಹಾಕಿದ್ದಾರೆ ಅನ್ನಿಸ್ತಿದೆ ಅಲ್ವಾ. ಆದರೆ ರೋಡ್ ಸೈಡ್ ಅವರು ಸ್ವೀಟ್ ಕಾರ್ನ್ನ ಒಣಗಿಸಿಟ್ಟವ್ರೆ, ಮೆಕ್ಕೆಜೋಳನ ಒಣಗಿಸಿ ಇಟ್ಟವ್ರೆ. ಈ ಬಿಸಿಲಿದೆಲ್ಲ, ಹಾಗಾಗಿ ಅಲ್ಲೇ ಒಣಗಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, ಹಚ್ಚ ಹಸಿರಾದ ಕಬ್ಬಿನ ಹೊಲ. ಈ ಕಬ್ಬು ಇಷ್ಟೇ ಬೆಳೆಯೋದು ಅನ್ಸುತ್ತೆ, ಯಾಕಂದ್ರೆ ಕಬ್ಬನ್ನ ಕಡಿಯೋಕ್ಕೆ ಆಲ್ರೆಡಿ ಕೆಲಸದವರಲ್ಲಿ ಇದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಕಟ್ ಮಾಡ್ಬೋದು ಅನ್ಸುತ್ತೆ. ದಾರಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ, ಆದರೆ ಅಷ್ಟು ಜನನೇ ಇಲ್ಲ. ಅಯ್ಯೋ ದೇವ್ರೆ, ಬರೀ ನಾವು ಮಾತ್ರ ಇದ್ದೀವಿ. ಫುಲ್ ಎಂಟಿ ರೋಡ್, ಯಾರೂ ಕಾಣ್ತಾ ಇಲ್ಲ, ಬರೀ ನಾವು ಮಾತ್ರನೇ ಇದ್ದೀವಿ. ನೋಡಿ, ದೂರದಲ್ಲಿ ಯಾವುದೋ ಒಂದು ಲಾರಿ ಬರ್ತಾ ಇದೆ. ಯಾವ ಲಾರಿ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಗ್ಯಾಸ್ ಲಾರಿ ಇರಬೇಕು. ಗ್ಯಾಸ್ ತೊಗೊಂಡು ಹೋಗ್ತಿದ್ದಾರೆ, ಯಾವುದೋ ಊರಿಗೆ ಗ್ಯಾಸ್ನ ತೊಗೊಂಡು ಹೋಗ್ತಾ ಇದ್ದಾರೆ. ಮತ್ತು ಅಲ್ಲಿ ದೂರದಲ್ಲಿ ಒಂದು ಬೆಟ್ಟ ಕಾಣ್ತಿದೆಯಲ್ಲ. ಇಲ್ಲಿ ನೋಡಿ, ಓಲ್ಡ್ ಹಳೇ ಬಂಡಿ, ಯಾವುದೋ ಬಂಡಿ ನಿಲ್ಸವ್ರೆ. ಅಲ್ಲಿ ದೂರದಲ್ಲಿ ನೋಡಿ ಒಂದು ಬೆಟ್ಟ ಕಾಣ್ತಿದೆಯಲ್ಲ, ಆ ಬೆಟ್ಟ ಅಲ್ಲ ಆ್ಯಕ್ಚುಲಿ, ಅದು ಬಂದುಬಿಟ್ಟು ದಾಸರಹಳ್ಳಿ ತಾಂಡ ಅಂತ, ಅದು ಒಂದು ಹಳ್ಳಿ. ಮತ್ತು ನೋಡಿ, ರೋಡ್ ಉದ್ದಕ್ಕೂ ಮರ, ಸೈಡಲ್ಲಿ ಮರ. ನೋಡೋಕ್ಕೆ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ ಅಲ್ವಾ. ಬಟ್ ತಂಪಾಗೆ ಗಾಳಿ ಬೀಸ್ತಾ ಇದೆ. ಟ್ರಾವೆಲ್ ಮಾಡುವಾಗ ಸಿಕ್ಕಾಪಟ್ಟೆ ಹೆವಿ ಬಿಸಿಲಿದೆ. ಬಿಸಿಲಷ್ಟು
ಅನಿಸ್ತಾ ಇಲ್ಲ, ಯಾಕಂದರೆ ಗಾಳಿಯಿಂದ ಆ ಥರ ಅನಿಸ್ತಿಲ್ಲ. ಬಟ್ ಕೈ ಕಾಲು ಮಾತ್ರ ಸಿಕ್ಕಾಪಟ್ಟೆ ಸುಡ್ತಾ ಇದೆ, ಅದಂತೂ ನಿಜ. ನೋಡಿ ಈ ಬಿಸಿಲಲ್ಲಿ ಜನ ನೋಡಿ ನಿಂತ್ಕೊಂಡು ಮಾತಾಡ್ತಿದ್ದಾರೆ, ಓ ದೇವ್ರೆ. ಬಟ್ ಇವ್ರು ನೆರಳಲ್ಲಿ ನಿಂತ್ಕೊಂಡಿರೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ. ಆ ಸೈಡ್ ನೋಡಿ, ಓ ಮೈ ಗಾಡ್, ಯಾವುದೋ ಒಂದು ಇಬ್ಬರಿಬ್ರು ಕಾಣ್ತಾ ಇದ್ದಾರೆ. ಓಹ್, ಎತ್ತಿನ ಗಾಡಿ ಬರ್ತಾ ಇದೆ. ಚಿಕ್ಕವಳಿದ್ದಾಗ ಹೋಗಿದ್ದು ನೆನಪು. ಪರವಾಗಿಲ್ಲ, ಜನ ಈಗಲೂ ಯೂಸ್ ಮಾಡ್ತಾ ಇದ್ದಾರಲ್ವಾ. ಓಕೆ ನೋಡಿ, ಹಸುನ ಒಬ್ಬರು ಅಂಕಲ್ ಮೈಸಕ್ಕಂತ ಕರ್ಕೊಂಡು ಹೋಗ್ತಿದ್ದಾರೆ, ಆ್ಯಕ್ಚುಲಿ ತಾತ ಅವರು. ನಾನು ಅವತಾರ ನೋಡಿ ಈ ಬಿಸಿಲಲ್ಲಿ ಬೆಂದು ಹೋಗ್ಬಿಟ್ಟಿದ್ದೀನಿ, ಆದರೂ ಪೋಸ್ ಕೊಡೋಕೆ ಮಾತ್ರ ಏನೂ ಕಡಿಮೆ ಇಲ್ಲ. ಶಾಲಿಂದ ಪೂರ್ತಿ ಕವರ್ ಮಾಡಿ ಇಟ್ಬಿಟ್ಟಿದ್ದೀನಿ, ಎಲ್ಲಿ ಬಿಸಿಲು ತಾಗಬಾರ್ದಂತ ಹೇಳಿ. ಇಲ್ಲಿ ಒಂದು ಹಳೇ ಬಂಡಿನ ನಿಲ್ಲಿಸಿದ್ದಾರೆ ನೋಡಿ. ಹೀಗೆ ನಾನು ಮುಂದೆ ಹೋಗುವಾಗ ಈ ಸೈಡ್ ರೋಡ್ ಸೈಡ್ ನೋಡಿ ಕಲ್ಲು ಮತ್ತು ಮಣ್ಣು ಮತ್ತು ಕಸ ಎಲ್ಲ ರಾಶಿ ರಾಶಿ ಗುಡ್ಡೆ ಹಾಕಿಟ್ಟವ್ರೆ. ಏನು ಉದ್ದೇಶ ಅಂತ ಗೊತ್ತಾಗಿಲ್ಲಪ್ಪ. ಅಂತೂ ಇಂತೂ ಸಿಟಿಗೆ ರೀಚ್ ಆದ್ವಿ. ಸಿಟಿಗೆ ಎಂಟ್ರಿ ಆದಂಗೆ ಒಂದು ದೇವಸ್ಥಾನ ಇದೆ ಮುಂದೆ ನೋಡಿ. ಅದ್ರ ಮುಂದೆ ನೋಡಿ ಬೈಕನ್ನೆಲ್ಲ ಅಲ್ಲಿ ಪಾರ್ಕ್ ಮಾಡಿಬಿಟ್ಟವ್ರೆ. ಏನಪ್ಪ, ಬೇರೆ ಸ್ಥಳ ಇಲ್ಲ ಥರ ಅಲ್ಲಿ ಪಾರ್ಕ್ ಮಾಡಿಬಿಟ್ಟವ್ರೇನೋ. ಈ ಸಿಟಿಯಲ್ಲಿ ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ಸ್ ಅಥವಾ ಮಾಲ್ಗಳೇನೂ ಇಲ್ಲ, ಎಲ್ಲ ಚಿಕ್ಕ ಚಿಕ್ಕ ಅಂಗಡಿಗಳೇ ಇಲ್ಲಿ. ಆದರೆ ಎಲ್ಲ ಸಿಗುತ್ತಂತನೂ ಸಹ ಗ್ಯಾರಂಟಿಯಾಗಿ ಹೇಳೋಕ್ಕಾಗೋದಿಲ್ಲ. ಏನಾದರೂ ತೊಗೋಬೇಕಂದ್ರೆ ಇಷ್ಟು ದೂರ ಇಲ್ಲೇ ಬರಬೇಕಾಗುತ್ತೆ. ನೀವು ನೋಡಿದ್ರಲ್ಲ, ನಾವೇ 15 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ. ಏನಾದ್ರು ತೊಗೋಬೇಕಂದ್ರೆ ಅದೇ ಥರ ಜನ ಟ್ರಾವೆಲ್ ಮಾಡ್ಕೊಂಡು ಇಲ್ಲಿ ಬರಬೇಕಾಗುತ್ತೆ ಏನಾದ್ರು ತೊಗೋಬೇಕಂದ್ರೆ. ನೋಡಿ ಈ ಥರ ಇದೆ, ಎಲ್ಲ ಚಿಕ್ಕ ಚಿಕ್ಕ ಶಾಪ್ಗಳೇ, ಒಂದು ಚಿಕ್ಕ ಚಿಕ್ಕ ಬೇಕ್ರಿ ಮತ್ತು ಎಲ್ಲ ಸಿಗುತ್ತೆ, ಆಲ್ಮೋಸ್ಟ್ ಸಿಗುತ್ತೆ. ಅವ್ರಿಗೇನು ಬೇಕೋ ಅದೆಲ್ಲ ಸಿಗುತ್ತೆ. ಗಾಡಿನ ಪಾರ್ಕ್ ಮಾಡಿಬಿಟ್ಟು ಬೇಕ್ರಿಗೆ ಹೋದ್ವಿ. ನಮ್ಮ ಅಣ್ಣ ಏನೋ ಹುಡುಕ್ತಾವನೇನಾದರೂ ಸಿಗುತ್ತಾ ಅಂತ ಹೇಳಿ ನಾವು ಜ್ಯೂಸ್ ತೊಗೊಂಡ್ವಿ, ಕೂಲ್ ಡ್ರಿಂಕ್ಸ್ ತೊಗೊಂಡ್ವಿ. ಈ ಬೇಕ್ರಿಲಿ ನೋಡಿ, ಈ ಬೇಕ್ರಿಲಿ ಸ್ವೀಟ್ಸು, ಬನ್ಸು ಮತ್ತು ಮಿಕ್ಸರ್ ಮತ್ತು ಕುಡಿಯೋಕ್ಕಂತ ಸ್ವಲ್ಪ ಕೂಲ್ ಡ್ರಿಂಕ್ಸು, ನೀರು ಬಿಟ್ಟರೆ ಬೇರೆ ಏನೂ ಇಲ್ಲ. ನಮಗೆ ಹಸು ಇರಲಿಲ್ಲ, ಹಾಗಾಗಿ ನಾವೇನು ತಿಂದಿಲ್ಲ. ಅಲ್ಲಿಂದ ನಾವು ಎಲೆನ ತೊಗೊಳಕ್ಕಂತ ಹೋದ್ವಿ. ನೋಡಿ ಫ್ರೆಶ್ ಆಗಿರುವಂಥ ಎಲೆಗಳು. ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಎಲೆ ಅಡಿಕೆನ ತಿಂತಾರೆ. ನಮಗೋಸ್ಕರ ಆ ಎಲೆನ ಪ್ಯಾಕ್ ಮಾಡ್ತಿರೋದು. ಒಂದು ಎಕ್ಸ್ಟ್ರಾ ಹಾಕಿ ಅಂದರೆ ಅವ್ರು ಹಿಂದೆ ಮುಂದೆ ನೋಡ್ತಾ ಇದ್ರು. ಹೋಗಮ್ಮ, 2 ರೂಪಾಯಿ ಒಂದು ಎಲೆ, ನಿನಗೇನು ಗೊತ್ತು, ಅದು ನಮಗೆ ಲಾಸು, ಏನು ಗೀಟಲ್ಲಮ್ಮ ಅಂತ ಹೇಳಿದ್ದು ಮಾಡ್ತಿದ್ರು. ಆದರೂ ನಾವು ರಿಕ್ವೆಸ್ಟ್ ಮಾಡ್ತಿದ್ವಿ, ಒಂದು ಹಾಕ್ರಿ, ಇಷ್ಟು ರೂಪಾಯಿ ಕೊಟ್ಟಿದ್ದೀರಿ, ಇಷ್ಟು ತಗೋತಾ ಇದ್ದೀರಾ, ಒಂದು ಹಾಕಲ್ವಾ ಅಂತ ಕೇಳ್ತಿದ್ವಿ. ಆದರೂ ಒಂದು ಎಲೆ ಮಾತ್ರ ಅವ್ರು ಎಕ್ಸ್ಟ್ರಾ ಹಾಕಿದ್ದು. ಇಷ್ಟೊತ್ತಿಂದ ಕೇಳಿದ್ದಕ್ಕೂ ಸಾರ್ಥಕ ಆಯಿತು. ಅಟ್ಲೀಸ್ಟ್ ಒಂದು ಎಲೆ ಆದರೂ ಸಿಕ್ತಲ್ವಾ, ಸಾಕ್ಬಿಡಿ. ಆ ಅಂಕಲ್ ಆ ಎಲೆನ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡ್ತಿದ್ದಾರಂದರೆ, ಬಾಳೆ ಎಲೆಯಲ್ಲಿ ಆ ಎಲೆನ ಇಟ್ಟು ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ನನ್ನ ತಮ್ಮ ಅವ್ರನ್ನೇ ನೋಡ್ತಾ ಇದ್ವಿ. ಅಲ್ಲಿಂದ ನನಗೆ ಬಳೆ ತೊಗೋಬೇಕಾಗಿತ್ತು, ಹಾಗಾಗಿ ಬಳೆ ತೊಗೊಳಕ್ಕಂತ ಹೊರಡೆ ಕರ್ಕೊಂಡು ಹೋಗ್ತಾ ಇದ್ರು. ನಾನು ಯೋಚನೆ ಮಾಡ್ತಿದ್ದೆ, ಇಲ್ಲೆಲ್ಲಿ ಬಳೆ ಅಂಗಡಿ ಇದೆಯಪ್ಪ ಅಂತ ಹೇಳಿ. ಆದರೆ ಅದು ಅಂಗಡಿ ಇರಲಿಲ್ಲ, ಮನೆಯಲ್ಲೇ ಬಳೆನ ಮಾರ್ತಾ ಇದ್ರು. ಇಲ್ಲಿ ನೋಡಿ ಕಲರ್ಫುಲ್ ಬಳೆಗಳು ಚೆನ್ನಾಗಿದೆ ಅಲ್ವಾ. ಅವ್ರ ಥರ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ ನನಗೆ ಯಾವ ಥರ ಬಳೆ ಬೇಕಂತ ಹೇಳಿ. ಇದೆಲ್ಲ ನೋಡಾದ್ಮೇಲೆ ನನಗೆ ಫುಲ್ ಕನ್ಫ್ಯೂಷನ್ ಆಯಿತು, ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅಂತ ಹೇಳಿ. ಎಲ್ಲನೂ ಚೆನ್ನಾಗಿತ್ತು. ನಾನು ಮೆಹಂದಿ ತೊಗೊಂಡೆ, ಮತ್ತು ಈ ಬಳೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಡಬಲ್ ಕಲರ್ ಚೆನ್ನಾಗಿತ್ತು, ಒಳಗಡೆ ಒಂದು ಕಲರ್ ಮತ್ತು ಹೊರಗಡೆ ಒಂದು ಕಲರ್, ಅದೊಂದು ಇಷ್ಟ ಆಯಿತು. ಮತ್ತು ನನಗೆ ಗ್ರೀನ್ ಬಳೆ ಒಂದು ಬೇಕಾಗಿತ್ತು, ಹಾಗಾಗಿ ಅವ್ರು ನನಗೋಸ್ಕರ ಹುಡುಕ್ತಾ ಇದ್ರು. ಸೊ ಈ ಗ್ರೀನ್ ಬಳೆನ ನಾನು ತಗೊಂಡೆ. ನಾನು ಸೈಜ್ ಬಳೆ ಕೊಟ್ಟಿದ್ದೆ, ಸೊ ಆ ಸೈಜ್ಗೆ ಅವ್ರ ಬಳೆನ ಆರಿಸ್ತಾ ಇದ್ರು. ಸೊ ಇವ್ರು ಬಂದು ಅವ್ರ ಹಸ್ಬೆಂಡ್. ಸೊ ಹಸ್ಬೆಂಡ್ ಆ್ಯಂಡ್ ವೈಫ್ ಸೇರಿಕೊಂಡು ನನಗೆ ಬಳೆನ ಹುಡುಕಿ ಕೊಡ್ತಾ ಇದ್ದಾರೆ. ಸೊ ಕ್ಯೂಟ್ ಕಪಲ್ ಅಲ್ವಾ. ಎಷ್ಟೋ ಹೊಸ ಸ್ಟಾಕ್ಸ್ಗಳೆಲ್ಲ ಇದ್ದಾವೆ, ಇನ್ನು ಅವ್ರು ಓಪನ್ ಮಾಡಿಲ್ಲ ನೋಡಿ, ಎಲ್ಲ ಪ್ಯಾಕ್ ಮಾಡಿ ಹಾಗೆ ಇಟ್ಟಿದ್ದಾರೆ. ನಾನು 2 ಥರ ಬಳೆ ಮತ್ತು ಮೆಹಂದಿ, ಬೊಟ್ಟು ಎಲ್ಲ ತೊಗೊಂಡೆ. ಅದೆಲ್ಲ ತೊಗೊಂಡಾದ್ಮೇಲೆ ಅವ್ರು ನನಗೆ 10 ರೂಪೀಸ್ ಡಿಸ್ಕೌಂಟ್ ಮಾಡಿಕೊಟ್ರು. ಸೊ ಇಲ್ಲಿ ಶಾಪಿಂಗ್ ಎಲ್ಲ ಮುಗೀತು. ಸೊ ನಾನು ಅಲ್ಲಿಂದ ಬೇರೆ ಶಾಪಿಗೆ ಹೋಗ್ತಾ ಇದ್ದೀನಿ. ಹೇರ್ ಕ್ಲಿಪ್ಸ್ ಎಲ್ಲ ತೊಗೊಳಕ್ಕಂತ ಹೇಳಿ ಈ ಅಂಗಡಿಗೆ ಬಂದೆ. ಈ ಅಂಗಡಿಗೆ ಬಂದ ಮೇಲೆ ಗೊತ್ತಾಗಿದ್ದೇನೆಂದರೆ, ಇಲ್ಲಿ ಇರೋರು, ಈ ಅಂಗಡಿ ನಡೆಸ್ತಿರೋರು ಬಂದು ಕನ್ನಡದವರಲ್ಲ, ಬೆಂಗಾಲಿದವರು, ಯಾವುದೋ ನಾರ್ತ್ ಅವರು ಬಂದುಬಿಟ್ಟು ಇಲ್ಲಿ ಅಂಗಡಿನ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೊಂದು ವಿಷಯ ಏನಂದರೆ, ಅವ್ರು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ರು ಅಂದರೆ ನನಗೆ ಶಾಕ್ ಆಗ್ತಿತ್ತು. ಇವ್ರು ಬೆಂಗಾಲಿದವರ, ಇಲ್ಲಿ ಅಷ್ಟು ದೂರದಿಂದ ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿ. ಒಂದಲ್ಲ, ಎಲ್ಲ ಥರ ಐಟಮ್ಸ್ ಇಟ್ಟಿದ್ದಾರೆ ಅವರು. ಹೊಸದಾಗಿ ಇಲ್ಲಿ ಸೂಪರ್ ಮಾರ್ಕೆಟ್ ಒಂದು ಸ್ಟಾರ್ಟ್ ಆಗಿದೆ. ಸೊ ಮನೆಗೆ ಬೇಕಿರೋ ಥಿಂಗ್ಸು, ಸ್ನ್ಯಾಕ್ಸ್ ಎಲ್ಲ ನಾನು ಇಲ್ಲಿಂದ ತೊಗೊಂಡೆ. AC ಇರೋ ಅಂಗಡಿ ಬಂದುಬಿಟ್ಟು ಇದು ಒಂದೇ. AC ಇರೋದ್ರಿಂದ ನನಗೆ ಹೊರಗಡೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ, ಮನಸ್ಸು ಬರ್ತಾ ಇರಲಿಲ್ಲ. ಸೊ 2-3 ವರ್ಷ ಆದರೆ ಈ ಸಿಟಿನೂ ಇಂಪ್ರೂವ್ ಆಗುತ್ತೆ. ನಮ್ಮ ಶಾಪಿಂಗ್ ಎಲ್ಲ ಆಯಿತು, ವಿ ಆರ್ ಗೋಯಿಂಗ್ ಬ್ಯಾಕ್.
ಬಿಸಿಲು ನೋಡಿ ಹೇಗಿದೆ ಅಂತ ಹೇಳಿ ನಾನಂತೂ ಫುಲ್ ಕವರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಕವರ್ ಮಾಡಿದ್ರೂ ಸಹ ನನ್ನ ಕೈ ಕಾಲು ಮಾತ್ರ ಸಿಕ್ಕಾಪಟ್ಟೆ ಸುಡ್ತಾಯಿತ್ತು. ಗಾಳಿ ಇತ್ತು, ಗಾಳಿಯಲ್ಲಿ ಅಷ್ಟು ಬಿಸಿಲು ಅನ್ನಿಸ್ತಿಲ್ಲ ಇದ್ರು, ಆ ಗಾಳಿಯಿಂದ ನಮ್ಮ ಸ್ಕಿನ್ ಎಲ್ಲ ಡ್ರೈ ಆಗ್ತಾಯಿತ್ತು, ಉರಿತಾಯಿತ್ತು, ನನಗೆ ಸ್ಕಿನ್ ಎಲ್ಲ ಬರ್ನ್ ಆಗ್ತಾಯಿತ್ತು. ಏನು ಮಾಡೋಕ್ಕಂತ ಗೊತ್ತಾಗಿಲ್ಲ. ಸೊ ನೋಡಿ, ರೋಡ್ ಮೇಲೆ ಜನ ಸಹ ಇಲ್ಲ, ಅದರಲ್ಲೇ ಗೊತ್ತಾಗುತ್ತೆ ಇದು ಒಳ್ಳೆ ಟೈಮ್ ಅಲ್ಲ ಆ್ಯಕ್ಚುಲಿ ಆಚೆ ಹೋಗೋದು. ಒಂದು ವೇಳೆ ಸಿಟಿಗೆ ಏನಾದರೂ ಹೋದರೆ ಅರ್ಲಿ ಮಾರ್ನಿಂಗ್ ಇಲ್ಲಾಂದರೆ ಈವ್ನಿಂಗ್ ಹೋದರೆ ಒಳ್ಳೆಯ ಸಮಯ ಅದು ಹೋಗೋಕ್ಕೆ. ಈ ಥರ ಆಫ್ಟರ್ನೂನ್ ಹೋದರೆ ಹೋಗಿದ್ದ ಕತೆ, ನಾವೇ ಸಾಕಾಗ್ಬಿಡ್ತೀವಿ. ನಾನಂತೂ ಬೆಂದು ಹೋಗಿಬಿಟ್ಟಿದ್ದೆ. ಸಿಕ್ಕಾಪಟ್ಟೆ ಟಯರ್ಡ್ ಅಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಾಯಿದೆ. ಫೈನಲಿ ನಾವು ಊರ ಹತ್ರ ಇದ್ದೀವಿ, ಊರ ಹತ್ರ ಬಂದ್ವಿ. ಸೊ ನೋಡಿ, ಈಗ ಊರಿಗೆ ರೀಚ್ ಆದ್ವಿ. ಆ ಸೂರ್ಯ ನೋಡಿ ನನ್ನ ಮೇಲೇ ಇದ್ದಾನೆ, ನನ್ನನ್ನೇ ಫಾಲೋ ಮಾಡ್ತಿದ್ದಾನೆ ಅನಿಸುತ್ತೆ. ಗುಡ್ ಈವ್ನಿಂಗ್ ಗಾಯ್ಸ್. ಈಗ ಟೈಮ್ ಬಂದುಬಿಟ್ಟು 5 ಗಂಟೆ. ಇಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಈ ಥರ ಫ್ರೆಶ್ ಫಿಶ್ಗಳನ್ನು ತೊಗೊಂಬರ್ತಾರೆ. ಸೊ ನಾವು ಸಹ ಫಿಶ್ನ ತೊಗೊಂಡ್ವಿ. ಸೊ ಪಾಪು ನೀನು ಫಿಶ್ ಕ್ಲೀನ್ ಮಾಡೋ, ನಾವು ಸ್ವಲ್ಪ ಹೊಲಕ್ಕೆ ಹೋಗಿ ಬರ್ತೀನಿ, ಓಕೆನಾ? ನನಗೆ ಈ ಈವ್ನಿಂಗ್ ವ್ಯೂ ನೋಡೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಹಾಕೋಣ, ಹೋಗಿ ಬರ್ತೀನಿ, ಓಕೆ? ಈ ಹೊಲದಲ್ಲಿ ಆ ಹುಡುಗ ನೀರು ಬಿಡ್ತಿದ್ದಾನೆ, ಅಲ್ಲಿ ಕುತ್ಕೊಂಡಿದ್ದಾನೆ ನೋಡಿ. ಆಲ್ಮೋಸ್ಟ್ ಆಗಿದೆ, ಸ್ವಲ್ಪ ಮಾತ್ರ ಇದೆ ಅಷ್ಟೇ. ಇಲ್ಲಿ ಜನ ಎಲ್ಲ ಬೆಳೆ ಎಲ್ಲ ಬೆಳೆಸ್ಬಿಟ್ಟು ದೊಡ್ಡ ಮಾರ್ಕೆಟ್ ತೊಗೊಂಡು ಹೋಗಿ ಮಾರ್ತಾರೆ. ಅಂದರೆ ಇಲ್ಲಿ ಬೆಳೆಸ್ಬಿಟ್ಟು ಮೋಸ್ಟ್ ಆಲ್ ನಾನು ನೋಡಿದ್ದೀನಿ ಯಾವಾಗಲೂ ಇಲ್ಲಿಂದ ಬ್ಯಾಂಗ್ಳೂರು ಬಂದು ಸೇಲ್ ಮಾಡ್ತಾರೆ. ಸೊ ನೀವು ನೋಡ್ಬೋದು, ನಾನೀಗ ಒಂದೊಂದಾಗಿ ನಿಮ್ಗೆ ತೋರಿಸ್ತೀನಿ. ಸೊ ಗಾಯ್ಸ್, ಲೆಟ್ಸ್ ಗೋ. ನಾನು ಹೋಗ್ತಿರೋ ಈ ಹೊಲದಲ್ಲಿ ಆ್ಯಕ್ಚುಲಿ ಪೀನಟ್ನ ಹಾಕಿದ್ದಾರೆ, ಶೇಂಗಾ ಅಂತ ಹೇಳ್ತಾರೆ, ಶೇಂಗಾ ಬೀಜ ಹಾಕಿದ್ದಾರೆ. ನೀವು ನೋಡ್ಬೋದು, ಇದೆಲ್ಲ ಶೇಂಗಾನ ಈಗ ಜಸ್ಟ್ ಹಾಕಿದ್ದಾರೆ. ಇಷ್ಟಿಷ್ಟೇ ಬೆಳೆದಿದೆ, ಇನ್ನು ಅದು ಬೆಳಿಬೇಕು ಶೇಂಗಾ ಬರಬೇಕಂತಂದರೆ. ಮೈ ಗಾಡ್, ಇಲ್ಲಿ ಫುಲ್ಲು ನೀರಾಗಿದೆ, ಶೂ ಎಲ್ಲ ಗಲೀಜಾಗೋಯಿತು. ಗಾಯ್ಸ್, ಇದು ಸ್ವೀಟ್ ಕಾರ್ನ್ ನೋಡಿ, ಇದು ಪೂರ್ತಿ ಆಗಬೇಕು, ಇನ್ನು ದಪ್ಪ ಆಗುತ್ತೆ, ಆಮೇಲೆ ಡ್ರೈ ಆಗಬೇಕು, ಆಮೇಲೆ ಕಿತ್ಕೊಳ್ಳೋದು. ಇದು ಸೀಸನ್ ಆಗಿರೋದ್ರಿಂದ ಈಗ ಬೆಳೆಸ್ತಾ ಇದ್ದಾರೆ, ಎಲ್ಲ ಹೊಲದಲ್ಲಿ ಇದೇ ಜಾಸ್ತಿ ಈಗ. ಮತ್ತೆ ರೋಡ್ ಮೇಲೆ ಎಲ್ಲರದು ಆಲ್ಮೋಸ್ಟ್ ಅಂದರೆ ಇಲ್ಲಿ ನಡೀತಿರೋದೀಗ ಸದ್ಯಕ್ಕೆ ಸ್ವೀಟ್ ಕಾರ್ನ್ ಮಾತ್ರ. ಹಾಗೆ ಮುಂದೆ ಬಂದರೆ ಇಲ್ಲಿ ಎಷ್ಟೋ ಕಾಲಗಳ ಹಿಂದೆ ಇದ್ದಿದ್ದ ಬಾವಿ ಅಂತ, ಇದು ತುಂಬ ಹಳೆಯ ಬಾವಿ. ಆವಾಗ ಜನ ಎಲ್ಲ ಇದ್ರ ಹತ್ರ ಹೋಗೋಕ್ಕೆ ಹೆದರ್ತಾ ಇದ್ರಂತೆ, ಯಾವುದೋ ಒಂದು ಶಕ್ತಿ ಇದೆ, ಮತ್ತು ತುಂಬ ಜನ ಇದರಲ್ಲಿ ಬಿದ್ದು ಸತ್ತು ಹೋಗಿದ್ದಾರೆ ಅಂತ ಹೇಳಿ ಕತೆ ಹೇಳ್ತಾ ಇದ್ದಾರೆ. ಆ ಥರ ನೋಡ್ಬಿಟ್ಟು ಆ ಥರ ಅನ್ನಿಸ್ತಿಲ್ಲ, ಒಳಗಡೆ ಸ್ವಲ್ಪ ಮರಗಳೆಲ್ಲ ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಕಾಣ್ತಾ ಇದೆ. ಈ ಹೊಲದಲ್ಲಿ ಪೂರ್ತಿ ಬಂದ್ಬಿಟ್ಟು ಆನಿಯನ್ ಅನ್ನು ಹಾಕಿದ್ದಾರೆ, ಈರುಳ್ಳಿನ ಹಾಕಿದ್ದಾರೆ. ಮತ್ತೆ ಇಲ್ಲಿ ಸ್ವಲ್ಪ ಜನ ತಿನ್ನಕ್ಕಂತ ಹೇಳ್ಬಿಟ್ಟು ಸ್ವಲ್ಪ ತರಕಾರಿನ ಹಾಕ್ತಾರೆ. ಸೊ ಅದರಲ್ಲಿ ನೋಡ್ಬೋದು ನೀವು, ಮೂಲಂಗಿನ ಹಾಕಿದ್ದಾರೆ, ಮತ್ತೆ ಯಾವುದೋ ಒಂದು ಕಾಳನ್ನ ಹಾಕಿದ್ದಾರೆ. ಕಾಳು ಹೆಸರು ಏನಂತ ನನಗೆ ಗೊತ್ತಿಲ್ಲ, ನಾನು ಕೇಳ್ಬೇಕು. ಮತ್ತೆ ಲೇಡಿ ಫಿಂಗರ್ನ ಹಾಕಿದ್ದಾರೆ, ಇದು ಬಂದು ಬೆಂಡೆಕಾಯಿ, ಲೇಡಿ ಫಿಂಗರ್ಸ್ನ ಹಾಕಿದ್ದಾರೆ. ಸೊ ಇದೇ ಥರ ಜನರು ಏನಾದರೂ ಬೆಳೆಸ್ಬಿಟ್ಟು ಸೈಡಲ್ಲಿ ಟೊಮೆಟೊ ಯಾವುದೋ ರೀತಿಯ ತರಕಾರಿಗಳು ಬೆಳೆಸ್ತಾರೆ, ಅವ್ರಿಗೆ ಯೂಸ್ ಆಗುವಂಥ ತರಕಾರಿಗಳು. ಮತ್ತು ಕೆಲವೊಬ್ರು ಏನು ಮಾಡ್ತಾರೆ, ತುಂಬಾ ಬೆಳೆಸ್ಬಿಟ್ಟು ಊರಲ್ಲಿ ಹೋಗ್ಬಿಟ್ಟು ಮಾರ್ತಾರೆ, ತುಂಬ ಕಡಿಮೆ ಬೆಲೆಗೆ ಮಾರ್ತಾರೆ. ಅಲ್ಲೇ ಗೊತ್ತಾಗೋದಲ್ಲ, ಯಾಕಂದರೆ ಫ್ರೆಶ್ ಸಿಗುತ್ತೆ, ಮತ್ತು ಯಾವುದೇ ರೀತಿಯ ಕೀಟಾಣುಗಳು ಇರಲ್ಲ. ಹಾಗಾಗಿ ಎಲ್ಲರೂ ಖುಷಿಯಾಗಿ ತಿನ್ನಕ್ಕೆ, ಮತ್ತೆ ಯಾರು ಕೂಡ ಹೆದರಲ್ಲ, ನಮ್ಮ ಹೊಲದ್ದೇ ಅಲ್ವಾ ಅಂತ ಹೇಳಿ ತಿಂತಾರೆ. ಇಲ್ಲಿ ಬಂದ ತಕ್ಷಣ ಜನ ಹೇಳ್ತಾರೆ, ನಮ್ಮ ಹೊಲದಲ್ಲಿ ಬೆಳೆದಿದ್ದು ತಿನ್ನು, ಅದೇನಿಲ್ಲ ಅಂತ ಹೇಳಿ ನಾನು ಕೇಳಿದ್ದೀನಿ ಹೇಳೋರ್ನ. ಸೊ ಹಾಗಾಗಿ ಅದೊಂದು ಖುಷಿಯಾದ ವಿಷಯ. ಇದು ಬಂದ್ಬಿಟ್ಟು ಈರುಳ್ಳಿ ಈಗಲೇ ಹಾಕಿ 1 ಮಂತ್ ಆಯ್ತಂತೆ, ನಾನು ಕೇಳಿದೆ ಅವ್ರಿಗೆ, 1 ತಿಂಗಳಾಯ್ತಂತೆ. ಸೊ ಇಷ್ಟು ಬೆಳೆದಿದೆ, ಇನ್ನು 3-4 ತಿಂಗಳು ಬೇಕಂತೆ ಅದು ಆನಿಯನ್ ಫುಲ್ ಆಗೋಕ್ಕೆ. ಸೊ ಇಷ್ಟೇ ಬೆಳೆದಿರೋದು ನೋಡಿ ನೀವೇ. ಆದರೆ ಇಷ್ಟೇ ಹೊಲ, ಇಷ್ಟು ಫುಲ್ 1 ಎಕರ್ಗೆ ಹಾಕಿದ್ದಾರೆ. ಹೊಲದಲ್ಲಿ ನಡಿಬೇಕಂದ್ರೆ ತುಂಬಾ ಕೇರ್ಫುಲ್ಲಾಗಿ ನಡಿಬೇಕಾಗುತ್ತೆ. ಯಾಕಂದರೆ ನೋಡಿ, ಈರುಳ್ಳಿ ಎಲ್ಲ ಹತ್ತಿರ ಇರೋದ್ರಿಂದ ತುಳಿದು ಬಿಟ್ಟರೆ ಅದು ಹಾಳಾಗ್ಬಿಡುತ್ತೆ. ಸೊ ಸೈಡ್ ಸ್ವಲ್ಪ ಜಾಗ ಇದೆ, ಅದರಲ್ಲೇ ಕೇರ್ಫುಲ್ಲಾಗಿ ನಡಿಬೇಕಾಗುತ್ತೆ. ಒಂದು ವೇಳೆ ತುಳಿದು ಅದನ್ನು ಹಾಳು ಮಾಡೋದು ಬೇಡ, ಕಷ್ಟಪಟ್ಟು ಹಾಕಿದಾರಲ್ವಾ, ಸೊ ಹಾಳು ಮಾಡೋದು ಬೇಡ. ಅಲ್ಲಿಂದ ಹಿಡಿದು ಅಲ್ಲಿವರೆಗೆ ಲಾಸ್ಟ್
ಆ ಎಂಡ್ವರೆಗೂ ಫುಲ್ ಆನಿಯನ್ನ ಹಾಕಿದ್ದಾರೆ. ಆನಿಯನ್ ಬೆಳೆಸೋದು ಈಸಿ ಅಂತ ತಿಳ್ಕೊಬೇಡಿ, ಅದನ್ನ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ಅಂತ ಜನ ಹೇಳ್ತಾರೆ. ಮತ್ತೆ ಈ ಸತಿ ಮಳೆ ಅಷ್ಟು ಇಲ್ಲದ ಕಾರಣ ಕೃಷಿ ಎಲ್ಲ ಹಾಳಾಗಿದೆ ಅಂತ ಹೇಳ್ತಾ ಇದ್ರು ಜನ. ಮಳೆ ನೀರು ಬಿದ್ರೇನೆ ಚೆನ್ನಾಗಿ ಬರುತ್ತೆ ಬೆಳೆ ಎಲ್ಲ ಅಂತ. ಸೊ ಏನೋ ಅದು ಬೋರ್ವೆಲ್ ನೀರು ಎಷ್ಟಿರುತ್ತೋ ಗೊತ್ತಿಲ್ಲ, ಪಾಪ ಅದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಇಷ್ಟು ಬೆಳೆಸ್ತಾವ್ರೆ. ಲಕ್ಷ್ಮಿ ಗಾಯ್ಸ್, ನೀವಿಲ್ಲಿ ನೋಡ್ತಿರೋದ್ರಲ್ಲ, ಈ ಹುಲ್ಲು ಬಂದ್ಬಿಟ್ಟು ಅವ್ರು ಕ್ಲೀನ್ ಮಾಡಿರೋದಾಯ್ತಾ. ಎಷ್ಟು ಅವರು ಒಂದು ದಿನ ಇಡೀ ಬಂದು ಇಲ್ಲಿ ಕ್ಲೀನ್ ಮಾಡಿ ಇಲ್ಲಿ ಮಾಡ್ಬೇಕಂದ್ರೆ ಹುಲ್ಲೆಲ್ಲ ಕಿತ್ಬೇಕಂದ್ರೆ, ಯಾಕಂದ್ರೆ ಹೆವಿ ಬಿಸಿಲು ಗೈಸ್, ಸಿಕ್ಕಾಪಟ್ಟೆ ಹೆವಿ ಬಿಸಿಲು. ನಾನು ಬೆಳಗಿಂದ ವೆಯ್ಟ್ ಮಾಡಿ ಈವ್ನಿಂಗ್ ಬಂದಿದ್ದೀನಿ ಈ ಶೂಟ್ ಮಾಡ್ಬೇಕಂತ ಹೇಳಿ. ಯಾಕಂದರೆ ಈ ಬಿಸಿಲಲ್ಲಿ ನಿಂತ್ಕೊಳ್ಳೋಕೆ 5 ನಿಮಿಷನೂ ಆಗಲ್ಲ. ಆದರೆ ಅವ್ರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ನೋಡಿ, ಬೆಳಗ್ಗಿಂದ ಸಾಯಂಕಾಲ ತನಕ ಬಂದು ಇಷ್ಟು ಕ್ಲೀನ್ ಮಾಡಿ ಹೋಗಿದ್ದಾರೆ. ಅರ್ಧ ಹೊಲನ ಕ್ಲೀನ್ ಮಾಡಿಬಿಟ್ಟವ್ರೆ, ಇನ್ನು ಅರ್ಧ ಹೊಲ ಉಳ್ಕೊಂಡಿದೆ ಕ್ಲೀನ್ ಮಾಡೋದು. ಸೊ ಹಾಗೆ ಅವರು ಒಂದಿನ ಬಂದ್ಬಿಟ್ಟು ಆದಷ್ಟು ಹುಲ್ಲನ್ನೆಲ್ಲ ಕಿತ್ಕೊಂಡು ಮನೆಗೆ ಹೋಗ್ತಾರೆ. ಗಾಯ್ಸ್, ಈ ಹೊಲದಲ್ಲಿ ಸ್ವೀಟ್ ಕಾರ್ನ್ನ ಬೆಳೆಸಿದ್ರು, ಮೆಕ್ಕೆಜೋಳನ ಅವ್ರು ಕಿತ್ಕೊಂಡ್ಬಿಟ್ಟಿದ್ದಾರೆ. ಆಲ್ರೆಡಿ ಮುಗ್ದಿದೆ, ಕಿತ್ಕೊಂಡ್ಬಿಟ್ಟಿದ್ದಾರೆ. ಕಿತ್ತಾದ್ಮೇಲೆ ಈ ತರ ಡ್ರೈ ಇರುತ್ತೆ ನೋಡಿ, ಫುಲ್ ಡ್ರೈ ಆಗಿರೋ ಹೊಲನ ನೀವು ನೋಡ್ಬೋದು. ಹಾಗಂತ ಇದನ್ನ ವೇಸ್ಟ್ ಮಾಡಿ ಬಿಸಾಕಲ್ಲ, ಇದೆಲ್ಲ ಕಿತ್ಕೊಂಡು ಒಂದು ಜಾಗದಲ್ಲಿ ಗುಂಪು ಹಾಕಿ ಇದನ್ನ ಅವರು ಕೆಲವೊಬ್ರು ಇದನ್ನ ಇದಕ್ಕೆ ಬೆಂಕಿಗೆ ಯೂಸ್ ಮಾಡ್ತಾರೆ ಅಡುಗೆಗೆ ಅಂತ ಹೇಳಿ, ಕೆಲವೊಬ್ರು ಇದನ್ನ ಹಸುಗೆ ಆ ಥರ ಆಹಾರವಾಗಿ ಕೊಡ್ತಾರೆ. ಸೊ ಇದೇ ನೀವು ನೋಡ್ಬೋದು. ಗಾಯ್ಸ್, ಆಲ್ಮೋಸ್ಟ್ 1.5 ಕಿಲೋಮೀಟ್ರ್ ಊರಿಂದ ಒಳಗಡೆ ನಡ್ಕೊಂಡು ಬಂದಿದ್ದೀನಿ ನಾನು. ಒಳಗಡೆ ಬರ್ತಾ ಎಲ್ಲ ಬರೀ ಹೊಲ. ಓ ಮೈ ಗಾಡ್, ನಿಜ ಹೇಳ್ಬೇಕು, ಇಟ್ಸ್ ಸೋ ಬ್ಯೂಟಿಫುಲ್ ಗಾಯ್ಸ್. ನೋಡಿ, ನಮ್ಮ ಊರಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಷ್ಟು ಜನ ರೈತರಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಹೆಮ್ಮೆ. ನಾವು ತಿಂತಿರೋದು ಡಿಪೆಂಡ್ ಆಗೋದು ಅವ್ರ ಮೇಲೆ ಅಲ್ವಾ. ಸೊ ರಿಯಲ್ ಇಟ್ಸ್ ಸೋ ಬ್ಯೂಟಿಫುಲ್. ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿದೆ ಈ ಹೊಲ ಗದ್ದೆಗಳು. ಈ ಥರ ಬಂದು ಮಾತಾಡೋಕ್ಕೆ ವಾವ್, ಇಟ್ಸ್ ರಿಯಲಿ ಬ್ಯೂಟಿಫುಲ್. ನಾನು ಸುಮ್ಮನೆ ಒಂದು ವಾಕ್ ಬಂದೆ, ಬಟ್ ಐ ಆಮ್ ರಿಯಲಿ ಎಂಜಾಯಿಂಗ್ ಇಟ್. ಇಟ್ಸ್ ರಿಯಲಿ ಬ್ಯೂಟಿಫುಲ್. ಅವ್ರಿಗಂತವ್ರಿಗೆ ಸಪೋರ್ಟ್ ಮಾಡಲೇಬೇಕು ನಾವು ರೈತರಿಗೆ ಎಲ್ರಿಗೂ. ಅದು ನಮ್ಮ ಕರ್ತವ್ಯ. ಯಾಕಂದರೆ ಯಾವಾಗಲೂ ನೆನೆಸ್ಕೋಬೇಕು, ನಾವು ಒಂದು ತುತ್ತು ತಿನ್ನುವಾಗ ಸಹ ನೆನೆಸ್ಕೋಬೇಕು ಅವರಿಂದ ನಮಗೆ ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು. ಈ ಹೊಲದಲ್ಲಿ ಬೋರ್ವೆಲ್ ಇದೆ, ಮೋಟ್ರನ್ನ ಆನ್ ಮಾಡಿದ್ದಾರೆ. ಇಲ್ಲಿ ಕೊಡ ಏನು ಕಾಣ್ತಿದೆಯಲ್ಲ, ಅದು ಬಂದು ಬೆಳಗ್ಗೆ ಕೆಲಸಕ್ಕೆ ಬರುವಾಗ ಅವರಿಗೆ ಕುಡಿಯೋಕ್ಕಂತ ನೀರನ್ನು ಆ ಥರ ತುಂಬಿಸಿಟ್ಬಿಡ್ತಾರೆ. ಯಾಕಂದರೆ ಕರೆಂಟ್ ಯಾವಾಗಲೂ ಇರೋದಿಲ್ಲ ಅದಕ್ಕೆ. ಮತ್ತು ಈ ಹೊಲದಲ್ಲಿ ನೀರನ್ನು ಹೇಗೆ ಬಿಡ್ತಾರೆ ಅಂತ ನೋಡಿ. ಮೋಟ್ರನ್ನ ಆನ್ ಮಾಡಾದ್ಮೇಲೆ ನೋಡಿ, ನೀರು ಒಂದು ಸಾಲಲ್ಲಿ ನೀರು ಹೋಗ್ತಾ ಇದೆ. ಮತ್ತು ಈ ಸಾಲನ್ನ ಯಾಕೆ ಕ್ಲೋಸ್ ಮಾಡ್ತಿದ್ದಾರೆ ಅಂದರೆ, ಈ ಸಾಲಲ್ಲಿ ಆಲ್ರೆಡಿ ನೀರನ್ನ ಬಿಟ್ಟಾಗಿದೆ. ಒಂದು ಸಾಲಲ್ಲಿ ನೀರನ್ನು ಬಿಟ್ಟಾದ್ಮೇಲೆ ಆ ಸಾಲನ್ನ ಕ್ಲೋಸ್ ಮಾಡ್ತಾರೆ, ಈ ಥರ ಕ್ಲೋಸ್ ಮಾಡ್ತಾರೆ. ಮತ್ತು ಆ ಸಾಲನ್ನ ಓಪನ್ ಮಾಡಿದ್ದಾರೆ. ಸೊ ನೋಡಿ, ಆ ಸಾಲಲ್ಲಿ ನೀರು ಹೋಗ್ತಾ ಇದೆ, ಹಾಗೆ ಅದು ಎಂಡ್ ತನಕ ಹೋಗುತ್ತೆ. ಹಾಗೆ ಒಂದು ಸಾಲ ಆದ್ಮೇಲೆ ಒಂದು ಸಾಲ ಈ ಥರ ಮಾಡಿಬಿಟ್ಟು ಫುಲ್ ಇಡೀ ಹೊಲಕ್ಕೆ ನೀರನ್ನು ಬಿಡ್ತಾರೆ. ಓ ಮೈ ಗಾಡ್, ಇಲ್ಲಿ ನೋಡಿ, ಈ ಹೊಲ ಮಧ್ಯದಿಂದ ಟ್ಯಾಕ್ಟ್ರಿ ಬರ್ತಾ ಇದೆ ನೋಡಿ. ಇಲ್ಲಿ ರೋಡ್ ಏನಿಲ್ಲ, ಗಾಡಿಗಳು ಬರಬೇಕಂದ್ರೆ ಈ ಥರ ಹೊಲ ಮಧ್ಯದಲ್ಲೇ ಬರಬೇಕಾಗುತ್ತೆ. ಈ ಸಮಯದಲ್ಲಿ ಅಂದರೆ ಈ ಸ್ಟೇಜಲ್ಲಿ ಗಾಡಿಗಳನ್ನ ತೊಗೊಂಬರ್ತಾರೆ. ಯಾಕಂದರೆ ಒಂದು ವೇಳೆ ಬೀಜ ಏನಾದರೂ ಬಿತ್ತಿದ್ರೆ ಆ ಸಮಯದಲ್ಲಿ ಗಾಡಿಗಳನ್ನ ಅಲೋ ಮಾಡೋದಿಲ್ಲ. ಈಗ ಫುಲ್ ಡ್ರೈ ಆಗಿದೆ, ಎಲ್ಲ ಕಿತ್ಕೊಂಡಿದ್ದಾರೆ. ಸೊ ಆ ಸಮಯದಲ್ಲಿ ಗಾಡಿನ ತಗೋತಾರೆ. ಐ ಥಿಂಕ್ ಈಸ್ ಅ ಗುಡ್ ಡ್ರೈವರ್ ಟು. ಲುಕ್ ಅಟ್ ದಿಸ್ ಬ್ಯೂಟಿಫುಲ್ ಸನ್ಸೆಟ್. ನಾನು ಹಾಗೆ ಮುಂದೆ ನಡ್ಕೊಂಡು ಹೋಗುವಾಗ ಒಂದು ದೃಷ್ಟಿ ಗೊಂಬೆನ ನೋಡಿದೆ, ಅದೊಂದು ಹೊಲದಲ್ಲಿ. ಅಂದರೆ ಜನ ಏನು ಮಾಡ್ತಾರೆ ಅಂದರೆ, ಅವ್ರ ಹೊಲದಲ್ಲಿ ದೃಷ್ಟಿ ಆಗಬಾರ್ದಂತ ಈ ಥರ ದೃಷ್ಟಿ ಗೊಂಬೆನ ಇಟ್ಟಿರ್ತಾರೆ. ಸೊ ನಾನು ಅದ್ರ ಹತ್ರ ಹೋಗಿ ದೃಷ್ಟಿ ಗೊಂಬೆ ಆದೆ ನೋಡಿ. ನೈಸ್ ರೈಟ್.
ಸೊ ನಾನು ಹೊಲ ಎಲ್ಲ ನೋಡಾದ್ಮೇಲೆ ಹಿಂತಿರುಗಿ ಊರಿಗೆ ಹೋಗ್ತಾ ಇದ್ದೀನಿ. ತಿರ್ಗಾ 1.5 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಸೊ ಕತ್ಲಾವಕ್ಕಿಂತ ಮುಂಚೆ ಊರು ಮುಟ್ಟಬೇಕು, ಯಾಕಂದರೆ ಇಲ್ಲಿ ಕರೆಂಟ್ ಇಲ್ಲ ಏನಿಲ್ಲ, ಹಾಗಾಗಿ ಬೇಗ ಮುಟ್ಬೇಕಂತ ಹೇಳಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ, ಮತ್ತು ಸಪೋರ್ಟ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಕಾರಣ. ಅಲ್ಲಿವರೆಗೂ ಬಾಯ್.